ಲೈಟ್ಸ್, ಕ್ಯಾಮ್ರಾ. ಪ್ರತಿಯೊಬ್ಬ ಫೋಟೋಗ್ರಫಿ ಎಂಥೂಸಿಯಾಸ್ಟ್ ಚಿಕ್ಕ ವಯಸ್ಸಿನಿಂದನೂ ಇದನ್ನು ಕೇಳ್ಕೊಂಡೇ ಬಂದಿರ್ತಾನೆ. ಫೋಟೋಗ್ರಫಿ ಈಸ್ ಆಲ್ ಅಬೌಟ್ ಪ್ಲೇ ಆಫ್ ಲೈಟ್ಸ್, ಬೆಳಕಿನ ಆಟ. ಲೈಟ್ಸ್ ಮತ್ತು ಕ್ಯಾಮ್ರಾ ಬಗ್ಗೆ ತಿಳ್ಕೊಂಬಿಟ್ರೆ ಆಯ್ತಾ, ಯಾರು ಬೇಕಾದರೂ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗ್ಬೋದಾ? ಅದು ಸರಿ, ಇವತ್ತಿನ ಜಗತ್ತಿನಲ್ಲಿ ಫೋಟೋಗ್ರಫಿಗೆ ಬೆಲೆ ಇದೆಯಾ? ಫೋಟೋಗ್ರಫರ್ ಆದರೂ ವಿಡಿಯೋಗ್ರಫಿಗೆ ಸ್ವಿಚ್ ಆಗಲೇಬೇಕಾ? ಹಲವಾರು ಜನ ಫೋಟೋಗ್ರಾಫರ್ಸ್ಗೆ ಎಂದಿಗೂ ಈ ಭಯ ಕಾಡ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ವೀಡಿಯೋ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿ ನಮ್ಮ ಜನ ಫೋಟೋಗ್ರಫಿನ ಲೈಟಾಗಿ ತೊಗೊಂಡಿರ್ಬೋದು. ಆದರೆ ಫೋಟೋಗ್ರಫಿಗೆ ಅದರದೇ ಆದ ಒಂದು ಜೀವಾಂಶ ಎಂದಿಗೂ ಇದ್ದೇ ಇದೆ. ಇಂದಿಗೂ ನಾವು ಮೆಲ್ಕು ಹಾಕೋದು ಅದೇ ಹಳೆ ಫೋಟೋಗ್ರಾಫ್ಸ್ಗಳನ್ನು. ಆ ಹಳೆ ಮದುವೆ ಆಲ್ಬಮ್ಗಳಲ್ಲಿ 1,000 ಕತೆ ಅಡಗಿರುತ್ತೆ. ಚಡ್ಡಿ ಹಾಕಿಲ್ದೆ ತೆಗೆಸಿರೋಂಥ ಆ ಫೋಟೋಗಳನ್ನ ನೋಡಬೇಕಾದ್ರೆ ಇವತ್ತಿಗೂ ನಮಗೊಂದು ನಾಚಿಕೆ ಇರುತ್ತೆ. ಈ ಎಲ್ಲ ಭಾವನೆಗಳನ್ನು ಬಿಂಬಿಸುವಂಥ ಶಕ್ತಿ ಇರೋದು ಆ ಭಾವಚಿತ್ರಗಳಿಗೆ ಮಾತ್ರ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಬೇಸಿಕ್ಸ್ ಆಫ್ ಫೋಟೋಗ್ರಫಿ. ಈ ವಿಡಿಯೋ ಮಾಡ್ತಿರೋ ಪ್ರಮುಖ ಉದ್ದೇಶ ಬಂದು ಹಲವಾರು ಜನ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ ನನಗೆ ಫೋಟೋಗ್ರಫಿ ಹೇಳ್ಕೊಡಿ ಅಂತ. ನನಗೆ ಗೊತ್ತಿರೋಂಥ ಸ್ವಲ್ಪ ಫೋಟೋಗ್ರಫಿ ಸ್ಕಿಲ್ಸ್ನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ. ನೀವು ಫೋಟೋಗ್ರಫಿನ ಈಗಷ್ಟೇ ಶುರು ಮಾಡ್ತಾ ಇದ್ದರೆ ಪ್ರಮುಖವಾಗಿ ಬೇಕಾಗಿರುವಂಥ ಆ 3 ಸೆಟ್ಟಿಂಗ್ಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇಂಟ್ರೋ ರೋಲ್ ಆಗಲಿ. ಫೋಟೋಗ್ರಫಿಗೆ ಮೇಜರಾಗಿ ಬೇಕಾಗಿರೋದು ಒಂದು ಕ್ಯಾಮ್ರಾ ಮತ್ತು ಲೆನ್ಸಸ್. ಇದೆರಡರ ಯೂಸೇಜ್ ಮತ್ತು ಫಂಕ್ಷನ್ಸ್ ಬಂದು ಬೇರೆ ಬೇರೆಯೇ. ಫೋಟೋಗ್ರಫಿನ ಫೋನ್ ಕ್ಯಾಮ್ರಲ್ಲೂ ಮಾಡ್ಬೋದು, ಆದರೆ ಈ ಎಲ್ಲ ಮ್ಯಾನ್ಯಲ್ ಸೆಟ್ಟಿಂಗ್ಸ್ನ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ನಿಮ್ಮ ಫ್ರೇಮಿಂಗ್ ಸ್ಕಿಲ್ಸ್ನ ಯಾವುದೇ ಕ್ಯಾಮ್ರಾದಲ್ಲಾದರೂ ತೋರಿಸ್ಬೋದು. ಕ್ಯಾಮ್ರಾ ಯಾವುದೇ ಆಗಿರ್ಬೋದು, ಆದರೆ ಈ 3 ಫಂಡಮೆಂಟಲ್ ಸೆಟ್ಟಿಂಗ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಫೋಟೋಗ್ರಫಿಯ ಅಡಿಪಾಯ ಅಂತಲೇ ಹೇಳ್ಬೋದು. ಆ 3 ಫಂಡಮೆಂಟಲ್ ಸೆಟ್ಟಿಂಗ್ಸ್ ಯಾವ್ಯಾವುದು ಅಂದರೆ ಶಟರ್ ಸ್ಪೀಡ್, ಅಪರ್ಚರ್, ISO. ಇವನ್ನು ಫೋಟೋಗ್ರಫಿಯಲ್ಲಿ 3 ಸೈಡ್ಸ್ ಆಫ್ ಎನ್ ಎಕ್ಸ್ಪೋಜರ್ ಟ್ರಯಾಂಗಲ್ ಅಂತ ಕರೀತಾರೆ. ಈ 3 ಸೆಟ್ಟಿಂಗ್ಸು ಬೆಳಕಿನ ತೀವ್ರತೆಯನ್ನು ನಿಯಂತ್ರಿಸುತ್ತೆ. ನೀವು ಪ್ರೊಫೆಷ್ನಲ್ ಫೋಟೋಗ್ರಫರ್ ಆಗಬೇಕು ಅಂದರೆ ಈ 3ರ ಯೂಸೇಜ್ನ ತಿಳ್ಕೊಳ್ಳೇಬೇಕು. ಫೋಟೋಗ್ರಫಿ ಜರ್ನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಮೊದಲನೇದಾಗಿ ಶಟರ್ ಸ್ಪೀಡ್. ಶಟರ್ ಸ್ಪೀಡ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಮೊದಲು ನಮಗೆ ಶಟರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಕ್ಯಾಮ್ರಾಗಳಲ್ಲಿ ಇಮೇಜ್ ಕ್ಯಾಪ್ಚರ್ ಆಗೋದು ಈ ಸೆನ್ಸರ್ಗಳಿಂದ. ಈ ಸೆನ್ಸರ್ನ ಮುಂದೆ ಬಂದು ಹೋಗುವಂಥ ಡಿವೈಸೇ ಶಟರ್. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕ್ಲೋಸ್ ಓಪನ್ ಏನಾಗುತ್ತಲ್ಲ ಅದೇ ಶಟರ್ ಅಂತ. ಇದು ಕೆಲಸ ಏನಪ್ಪ ಅಂದರೆ ನಿಮ್ಮ ಕ್ಯಾಮ್ರಾದ ಸೆನ್ಸರ್ ಒಂದು ಫೋಟೋ ತಗೊಳ್ಳೋಕ್ಕೆ ಎಷ್ಟೊತ್ತು ಓಪನ್ ಇರಬೇಕು ಅಂತ ಡಿಸೈಡ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಕಣ್ಣು ಒಂದು ಕ್ಯಾಮ್ರಾ ಸೆನ್ಸರ್ ಆಗಿದ್ದು ಅದು ಒಂದು ಸ್ಟಿಲ್ ಫೋಟೋ ತಗೋಬೇಕು ಅಂತ ಇದ್ದರೆ ನಮ್ಮ ರೆಪ್ಪೆ ಡಿಸೈಡ್ ಮಾಡುತ್ತೆ ಅದು ಎಷ್ಟೊತ್ತು ಓಪನ್ ಇರಬೇಕು ಅಂತ. ನಮ್ಮ ಕಣ್ಣಿನ ಮುಂದೆ ಆಗುವಂಥ ಅಷ್ಟು ಘಟನೆಗಳು ಒಂದು ಫೋಟೋ ಆಗಿ ನಮಗೆ ಸಿಗುತ್ತೆ. ನೀವು ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಶಟರ್ ಸ್ಪೀಡ್ನ ಫಾಸ್ಟರ್ ಮತ್ತು ಸ್ಲೋವರ್ ಅಂತ ಕರೀತಾರೆ. ಶಟರ್ ಸ್ಪೀಡ್ ಫಾಸ್ಟರ್ ಅಂದರೆ 1/2500 ಆಫ್ ಅ ಸೆಕೆಂಡ್ ಅಂತ ಕರಿತಿದ್ದಾರೆ. ಅಂದರೆ 0.0004 ಸೆಕೆಂಡಷ್ಟು ನಿಮ್ಮ ಕ್ಯಾಮ್ರಾ ಸೆನ್ಸರ್ ಓಪನ್ ಆಗಿರುತ್ತೆ. ಇಷ್ಟು ಬೇಗ ಒಂದು ಫೋಟೋ ಕ್ಲಿಕ್ ಆದಾಗ ಕ್ಯಾಮ್ರಾ ಮುಂದೆ ಆಗುವಂಥ ಮೂಮೆಂಟ್ಸ್ ಕಮ್ಮಿ ಇರುತ್ತೆ. ಸೊ ನಮಗೆ ಶಾರ್ಪರ್ ಇಮೇಜಸ್ ಸಿಗುತ್ತೆ. ಸ್ಲೋವರ್ ಶಟರ್ ಸ್ಪೀಡ್ ಅಂದರೆ ಇಲ್ಲಿ ನೋಡೋ ಥರ 1 ಸೆಕೆಂಡ್. ಸೊ 1 ಸೆಕೆಂಡ್ ನಮ್ಮ ಕ್ಯಾಮ್ರಾ ಸೆನ್ಸರ್ ಓಪನ್ ಆಗಿದ್ದರೆ ನಮ್ಮ ಆಬ್ಜೆಕ್ಟ್ನ ಮೂವ್ಮೆಂಟ್ಸ್ ಆಗೋದು ಜಾಸ್ತಿ ಇರುತ್ತೆ. ಇದರಿಂದಾಗಿ ನಮಗೆ ಬ್ಲರಿ ಫೋಟೋ ಸಿಗ್ಬೋದು. ಮತ್ತೊಂದು ವಿಷಯ ಏನಂದರೆ ಶಟರ್ ಸ್ಪೀಡ್ ಫಾಸ್ಟರ್ ಆಗಿದ್ದಷ್ಟು ನಮಗೆ ಕಮ್ಮಿ ಲೈಟ್ ಸಿಗುತ್ತೆ. ಶಟರ್ ಸ್ಪೀಡ್ ಸ್ಲೋವರ್ ಇದ್ದಷ್ಟು ಹೆಚ್ಚು ಲೈಟ್ ಸಿಗುತ್ತೆ. ಏನಕ್ಕೆ ಅಂದರೆ ಕ್ಯಾಮ್ರಾ ಸೆನ್ಸರ್ ಆದಷ್ಟು ಜಾಸ್ತಿ ಹೊತ್ತು ಓಪನ್ ಆಗಿರುತ್ತೆ. ಫಾಸ್ಟರ್ ಶಟರ್ ಸ್ಪೀಡ್ ಯಾವಾಗ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಮೂವಿಂಗಲ್ಲಿರೋ ಆಬ್ಜೆಕ್ಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಫಾರ್ ಎಕ್ಸಾಂಪಲ್ ಕಾರ್ಸ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು. ಸ್ಲೋ ಶಟರ್ ಸ್ಪೀಡ್ಸ್ ಅಂದರೆ ನಮ್ಮ ಕ್ಯಾಮ್ರಾ ಸೆನ್ಸರ್ ಒಂದು 10 to 15 ಅಥವಾ 30 ಸೆಕೆಂಡ್ ಓಪನ್ ಆಗಿರೋದು ಯಾವಾಗ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ದೀಪಾವಳಿ ಟೈಮಲ್ಲಿ ಸುಸುರು ಬತ್ತಿನ ರೌಂಡ್ ಹೊಡೆದು ಈ ಥರ ಫೋಟೋ ತಗೊಳ್ಳೋಕ್ಕೆ. ಸೊ ಶಟರ್ ಸ್ಪೀಡ್ ಹಿಂಗೆ ವರ್ಕ್ ಆಗುತ್ತೆ. ಇದು ಮೋಸ್ಟ್ ಆಫ್ ದ ಆ್ಯಂಡ್ರಾಯ್ಡ್ ಫೋನ್ಸಲ್ಲೂ ನಿಮಗೆ ಮ್ಯಾನ್ಯುವಲ್ ಮೋಡಲ್ಲಿ ಸಿಗುತ್ತೆ. ನೆನಪಿರಲಿ, ಶಟರ್ ಸ್ಪೀಡ್ ಫಾಸ್ಟ್ ಆಗಿದ್ದಷ್ಟು ಕಮ್ಮಿ ಲೈಟ್ ನಿಮ್ಮ ಫೋಟೋಗೆ ಸಿಗ್ಬೋದು. ಅದೇ ಸ್ಲೋ ಆಗಿದ್ದಷ್ಟು ಜಾಸ್ತಿ ಲೈಟು ಪೂಲಿನ್ ಆಗ್ಬೋದು. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಬಂದು ಅಪರ್ಚರ್. ಅಪರ್ಚರ್ನ ಫೋಟೋಗ್ರಫಿಯಲ್ಲಿ ಕಣ್ಣಿನ ಐರಿಸ್ಗೆ ಹೋಲಿಸ್ತಾರೆ. ಇದರ ಫಂಕ್ಷನಾಲಿಟಿ ಬಂದು ಲೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಪರ್ಚರ್ನ ರೇಂಜ್ನ ಎಫ್ ಸ್ಟಾಪ್ ಅಂತಲೂ ಕರೀತಾರೆ. ನೀವು ಚಾರ್ಟಲ್ಲಿ ನೋಡ್ಬೋದು, ಕಮ್ಮಿ ಎಫ್ ಸ್ಟಾಪ್ ಅಥವಾ ಕಮ್ಮಿ ಅಪರ್ಚರ್ ಅಂತ ಹೇಳಿದ್ರೆ ನಿಮ್ಮ ಲೆನ್ಸ್ನ ಓಪನಿಂಗ್ ವೈಡ್ ಆಗಿರುತ್ತೆ. ಇದರ ಯೂಸೇಜ್ ಏನಪ್ಪ ಅಂದರೆ ಲೆನ್ಸ್ನ ಓಪನಿಂಗ್ ಆದಷ್ಟು ವೈಡ್ ಆಗಿದ್ದರೆ ನಮಗೆ ಹೆಚ್ಚಾಗಿ ಲೈಟ್ ಸಿಗುತ್ತೆ, ಜೊತೆಗೆ ಡೆಪ್ತ್ ಆಫ್ ಫೀಲ್ಡು ಸಿಗುತ್ತೆ. ನೀವು ಕೇಳ್ಬೋದು ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಏನು ಅಂತ.
ಪ್ರತಿಯೊಂದು ಫೋಟೋಗ್ರಫಿಯಲ್ಲಿ ಸಬ್ಜೆಕ್ಟ್ ಮತ್ತು ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಸಬ್ಜೆಕ್ಟ್ ಅಂದರೆ ನಾವು ಮೇನಾಗಿ ಏನು ಫೋಕಸ್ ಮಾಡ್ತಾ ಇರ್ತೀವಿ ಶೂಟ್ ಮಾಡೋಕ್ಕೆ, ಅದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ನಾವು ತೆಗೆಯುವಂಥ ಫೋಟೋದಲ್ಲಿ ಸಬ್ಜೆಕ್ಟ್ ಫೋಕಸ್ಲಿರಬೇಕಾ, ಇಲ್ಲ ಬ್ಯಾಕ್ಗ್ರೌಂಡ್ ಫೋಕಸ್ಲಿರಬೇಕಾ, ಇಲ್ಲ ಎರಡೂ ಫೋಕಸ್ಲಿರಬೇಕಾ ಅಂತ ಡಿಸೈಡ್ ಮಾಡೋದೇ ಡೆಪ್ತ್ ಆಫ್ ಫೀಲ್ಡ್. ಕಮ್ಮಿ ಅಪರ್ಚರ್ ಇದ್ದಷ್ಟು ನಿಮಗೆ ಜಾಸ್ತಿ ಡೆಪ್ತ್ ಆಫ್ ಫೀಲ್ಡ್ ಸಿಗುತ್ತೆ. ಅಂದರೆ ನಿಮ್ಮ ಸಬ್ಜೆಕ್ಟು ಬ್ಯಾಕ್ಗ್ರೌಂಡಿಂದ ತುಂಬ ಡಿಫ್ರೆನ್ಷಿಯೇಟ್ ಆಗುತ್ತೆ. ಈ ಕಮ್ಮಿ ಅಪರ್ಚರ್ನ ಯೂಸೇಜ್ನ ಹೆಚ್ಚಾಗಿ ನೀವು ಪೋರ್ಟ್ರೇಟ್ ಶೂಟ್ಸಲ್ಲಿ ನೋಡಿರ್ತೀರ. ಅದೇ ಜಾಸ್ತಿ ಅಪರ್ಚರ್ನ ಹೆಚ್ಚಾಗಿ ಲ್ಯಾಂಡ್ಸ್ಕೇಪ್ ಶೂಟ್ಸಲ್ಲಿ ಯೂಸ್ ಮಾಡ್ತಾರೆ. ಕೊನೆಯದಾಗಿ ಬರೋದೇ ISO. ISOನ ಕ್ಯಾಮ್ರಾದ ಇಂಟರ್ನಲ್ ಫಂಕ್ಷನ್ ಅಂತಲೇ ಹೇಳ್ಬೋದು. ಇದೇನು ಮಾಡುತ್ತಪ್ಪ ಅಂದರೆ ನಿಮ್ಮ ಫೋಟೋಗೆ ಬೇಕಾಗಿರೋಷ್ಟು ಲೈಟನ್ನು ಕೊಡುತ್ತೆ. ಸೊ ನಿಮಗೆ ಬೇಕಾಗಿರೋ ಫೋಟೋಗೆ ನಾನು ಹೇಳಿದಂಥ ಆ ಎರಡು ಸೆಟ್ಟಿಂಗಲ್ಲಿ ಲೈಟ್ ಯಾವಾಗ ಸಿಕ್ಕಲ್ಲ ಆವಾಗ ನೀವು ISO ಮೂಲಕ ಆ ಲೈಟನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಒಂದು ನೆನಪಿರಲಿ, ISO ಹೆಚ್ಚಾದಂಗೆ ನಿಮ್ಮ ಫೋಟೋದಲ್ಲಿ ನಾಯ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ವಿಡಿಯೋದಲ್ಲಿ ಈ ನಾಯಿ ಮಾಡ್ತಿರೋ ಸೌಂಡ್ ಥರ. ಆದಷ್ಟು ISOನ ಕಮ್ಮಿ ಲೈಟಾಗಿ ಟ್ರೈ ಮಾಡಿ, ಆವಾಗ ನಿಮಗೆ ಹೆಚ್ಚು ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ. ಈ ಸೆಟ್ಟಿಂಗ್ ಯಾವತ್ತೂ ನಿಮ್ಮ ಲಾಸ್ಟ್ ಪ್ರಯಾರಿಟಿ ಆಗಿರಬೇಕು. ಇಷ್ಟು ಸೆಟ್ಟಿಂಗ್ ಸೇರಿ ನಿಮಗೊಂದು ಫೋಟೋ ಸಿಗುತ್ತೆ. ಇದನ್ನು ಆಟೋಮೆಟಿಕಲಿ ಕ್ಯಾಮ್ರಾಗಳೇ ಮಾಡಿಬಿಡುತ್ತೆ. ಬಟ್ ಏನಕ್ಕೆ ನೀವು ಮ್ಯಾನ್ಯುಯಲ್ ಆಗಿ ಮಾಡಬೇಕು ಅಂದರೆ ನಿಮ್ಮ ಆ ಡಿಸೈರ್ಡ್ ಶಾಟ್ ಯಾವಾಗಲೂ ಆಟೋಮೆಟಿಕಲ್ ಸಿಗಲ್ಲ. ನಿಮ್ಮ ವಿಷನನ್ನು ಫೋಟೋ ಮೂಲಕ ತೋರಿಸ್ಬೇಕು ಅಂದರೆ ಆವಾಗ ಈ ಮ್ಯಾನ್ಯುಯಲ್ ಸೆಟ್ಟಿಂಗ್ಸ್ ಯೂಸ್ ಆಗುತ್ತೆ. ಸೊ ಇಷ್ಟೊತ್ತು ಹೇಳಿದ್ದನ್ನು ಆದಷ್ಟು ಕಾಂಬಿನೇಷನ್ಸಲ್ಲಿ ಟ್ರೈ ಮಾಡಿ, ಆಚೆ ಹೋಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ, ಅದೇ ನಿಮಗೆ ಹೆಚ್ಚಾಗಿ ಫೋಟೋಗ್ರಫಿನ ಕಲಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚು ವಿಡಿಯೋಗಳ ಜೊತೆ ನಾನು ವಾಪಸ್ ಬರ್ತೀನಿ. ಸಿಗೋಣ.